ಓಂ ಗುಹಾಂ ಪ್ರವಿಷ್ಟಾವಾತ್ಮಾನೋ ಹಿ ತದ್ದರ್ಶನಾತ್ ಓಂ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನೇಯೋ ಯೇ ಚ ತ್ರಿನಾಚಿಕೇತಾಃ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ನಾವೀಗ ತತ್ವಪ್ರಕಾಶಿಕ ನೋಡ್ತಾ ಇದ್ದೇವೆ. ಅಲ್ಲಿ ಕಿಂ ಈಶ್ವರ ದುಃಖಂ ಸುಖಂ ವಾ ಕರ್ಮಫಲಂ ಭುಂಕ್ತೆ ಅಂತ ಇದೊಂದು ಪ್ಯಾರಾಗ್ರಾಫ್ ಏನಿದೆ ಅದರಲ್ಲಿ ಒಂದಿಷ್ಟು ಭಾಗ ಆಗಿದೆ. ವಿಷ್ಣೋ ಭೋಕ್ತೃತ್ವಾಭ್ಯುಪಗಮೆ ಅನಶ್ನನ್ನನ್ಯ ಇತ್ಯಾದಿ ಶ್ರುತಿ ವಿರೋಧ ಇತ್ಯತೋ ವಾಹ. ಈ ಶುಭಂ ಪಿಬತ್ಯಸೋ ವಿಷ್ಣು ನಾಶುಭಂ ಸಹಜ ಪಿಬೇತ್ ಅಂತ ಏನು ಶ್ಲೋಕ ಇದೆಯಲ್ಲ ಪದ್ಮಪುರಾಣದ್ದು, ಅದು ನಮ್ಮ ಎರಡು ಜಿಜ್ಞಾಸೆಗಳನ್ನು ತಣಿಸ್ತದೆ. ಅವು ಎರಡು ಯಾವ ಜಿಜ್ಞಾಸೆಗಳು ಅಂದರೆ, ಒಂದು ಆತ ಅಶುಭ ಫಲವನ್ನೆಂದು ಸ್ವೀಕಾರ ಮಾಡೋದಿಲ್ಲ, ಶುಭ ಫಲವನ್ನೇ ಸ್ವೀಕಾರ ಮಾಡ್ತಾನೆ ಅನ್ನುವ ಉತ್ತರ ಕೊಡ್ತದೆ. ಉತ್ತರ ಕೊಡುವ ಮೂಲಕ ಅಶುಭವನ್ನು ಸ್ವೀಕಾರ ಮಾಡ್ತಾನ ಅನ್ನುವ ಜಿಜ್ಞಾಸೆಗೆ ಉತ್ತರ ಕೊಟ್ಟಿದೆ. ಇನ್ನೊಂದು ಪ್ರಶ್ನೆ ಇದೆ, ವಿಷ್ಣುವಿಗೆ ಭೋಕ್ತೃತ್ವವನ್ನು ಒಪ್ಕೊಂಡ್ರೆ ದಾಸುಪರ್ಣ ಅನ್ನೋ ವೇದವಾಕ್ಯದಿಂದ ವಿರೋಧ ಬರ್ತದಲ್ಲ ಅಂತ ಒಂದು ಪ್ರಶ್ನೆ ಇದೆ. ಭೋಕ್ತೃತ್ವವನ್ನು ಒಪ್ಕೊಂಡ್ರೆ ಅನಶ್ನನ್ಯ ಇತ್ಯಾದಿ ಶ್ರುತಿ ವಿರೋಧ, ಅಥರ್ವಣ ಶ್ರುತಿ ಅಥವಾ ಮುಂಡಕ ಶ್ರುತಿ ಅಂದ್ರೆ ಅಥರ್ವ ವೇದಕ್ಕೆ ಸಂಬಂಧಪಟ್ಟ ಮುಂಡಕೋಪನಿಷತ್ತು, ಅದರ ವಿರೋಧ ಬರ್ತದಲ್ಲ. ಅಲ್ಲಿ ಭಗವಂತ ಅನಶ್ನನ್, ಅವನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿದಾರಲ್ಲ. ಇತ್ಯಥೋವಾ, ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಕೂಡ ಶುಭಂ ಪಿಬತಿ ಎನ್ನುವ ಪದ್ಮಪುರಾಣದ ವಾಕ್ಯ ಉತ್ತರ ಕೊಟ್ಟಿದೆ. ಹೌದು, ವೇದವಾಕ್ಯ ಅನಶ್ನನ್, ಭಗವಂತ ಸ್ವೀಕಾರ ಮಾಡ್ತಿಲ್ಲ ಅಂತ ಹೇಳ್ತಿದೆ. ಅದು ಅನಶ್ನನ್ ಅನ್ನೋದ್ರ ತಾತ್ಪರ್ಯ ಏನು ಅಂದ್ರೆ, ಅಶುಭ ಭೋಗಾಭಾವ ವಿಷಯಂ ತದ್ವಾಕ್ಯಂ. ಅಶುಭವನ್ನು ಅವನು ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ ಅಂತ ಅದ್ರ ತಾತ್ಪರ್ಯ, ಹೊರತು ಅವನು ಶುಭವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಅದ್ರ ತಾತ್ಪರ್ಯ ಅಲ್ಲ. ಮತ್ತೆ ಅಲ್ಲಿ ಯಾವುದೋ ಒಂದು ಟಿಪ್ಪಣಿಯಲ್ಲಿದೆ, ಜೀವನಲ್ಲಿ ಯಾವ ಥರದ ಭೋಗ ಇದೆಯೋ ಅದನ್ನು ಅವನು ಸ್ವೀಕಾರ ಮಾಡೋದಿಲ್ಲ ಅಂತ ಅದ್ರ ತಾತ್ಪರ್ಯ. ಜೀವ ಸುಖವನ್ನೇ ಉಂಡ್ರು ದುಃಖವನ್ನೇ ಉಂಡ್ರು ಅವನಿಗೆ ಅದು ಯಾವತ್ತೂ ಕಷ್ಟವೇ. ಭಗವಂತ ದುಃಖವನ್ನಂತೂ ಉಣ್ಣೋದಿಲ್ಲ, ಸುಖವನ್ನು ಉಣ್ಣುವಾಗ ಕೂಡ ಒಂದು ಗಹನವಾದ ಪ್ರಯತ್ನ, ಗಾಢವಾದ ಪ್ರಯತ್ನ ಇತ್ಯಾದಿಗಳು ಆತರಿಂದ ನಡೆಯೋದಿಲ್ಲ. ಅತೃಪ್ತ್ಯಾಚ ಸ್ವತಂತ್ರತ್ವಾತ್ ಅಶುಭಸ್ಯ ಚ ವರ್ಜನಾತ್ ಅಭೋಕ್ತ ಅಂತ ನಾನೇನು ಭಾಗವತ ತಾತ್ಪರ್ಯದಲ್ಲಿ ಬಂದಿರೋ ಶ್ಲೋಕಗಳನ್ನು ಹೇಳಿದೆ. ಎಲ್ಲವನ್ನೂ ಅಪ್ರಯತ್ನವಾಗಿ ಮಾಡುವುದರಿಂದ ಅವನು ಕರ್ತಾನೂ ಹೌದು ಅಕರ್ತಾನೂ ಹೌದು, ಹಾಗೆ ಭೋಕ್ತಾನೂ ಹೌದು ಅಭೋಕ್ತಾನೂ ಕೂಡ ಹೌದು ಅಂತ ನಾವು ಅದನ್ನ ವ್ಯಾಖ್ಯಾನ ಮಾಡಿ ತಿಳ್ಕೊಳ್ಬೇಕು. ಈ ವಾದಿರಾಜ ಸ್ವಾಮಿಗಳ ಒಂದು ಟಿಪ್ಪಣಿಯಲ್ಲಿ ಅದಿದ್ದಂತೆ ಕಾಣಿಸ್ತದೆ. ಜೀವಾದ್ಯಮೇವ ನಾಶ್ನಾತಿ ನತು ನಾಶ್ನಾತ್ಯೇವ ತಸ್ಯೇದಾಹು ಪಿಪ್ಪಲಂ ಸ್ವಾದ್ವಗ್ರೆ ಇತ್ಯುಕ್ತತ್ವಾತ್. ಈ ಭಗವಂತ ಯಾವುದನ್ನು ಸ್ವೀಕಾರ ಮಾಡ್ತಾನೆ, ಯಾವುದನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಪ್ರಶ್ನೆ ಬಂದ್ರೆ, ಜೀವ ಯಾವುದನ್ನು ಸ್ವೀಕಾರ ಮಾಡ್ತಾನಲ್ಲ ಅವನು ಅದನ್ನು ಸ್ವೀಕಾರ ಮಾಡೋದಿಲ್ಲ ಅಷ್ಟೇ. ಜೀವ ಸ್ವೀಕಾರ ಮಾಡುವುದನ್ನು ಇವನು ಸ್ವೀಕಾರ ಮಾಡೋದಿಲ್ಲ ಅಷ್ಟೇ, ಹೊರತು ಅವನಿಗೊಂದು ಪ್ರತ್ಯೇಕವಾದ ಭೋಗನೂ ಇದೆ, ಪ್ರತ್ಯೇಕವಾದ ಭೋಗ ಪ್ರಕಾರವೂ ಕೂಡ ಇದ್ದೇ ಇದೆ ಅಂತ ಅದರ ತಾತ್ಪರ್ಯ. ತಥಾ ಹಿ ವಾಕ್ಯಶೇಷ ಅಂತ ಜಯತೀರ್ಥರ ತತ್ವಪ್ರಕಾಶಿಕದಲ್ಲಿದೆ, ಅದನ್ನು ಗಮನಿಸಿ. ಈ ಉಪನಿಷತ್ತಿನ ಅಥವಾ ದ್ವಾಸುಪರ್ಣಾಥ ಯುಜಾಸಖಾಯ ಸಮಾನ ವೃಕ್ಷಂ ಪರಿಷಸ್ವ ಜಾತೆ ಅಂತೇನು ವೇದವಾಕ್ಯ ಇದೆಯಲ್ಲ, ಅದರ ಒಂದು ವಾಕ್ಯಶೇಷ ಹೀಗಿದೆ ಅಂತ ಅದನ್ನ ವರ್ಣಿಸಿದ್ದಾರೆ. ಆ ವಾಕ್ಯಶೇಷ ಅಂದ್ರೆ ಏನದು, ಅದನ್ನ ಸ್ವಲ್ಪ ನಾವೀಗ ನೋಡ್ಬೇಕು. ಅದಕ್ಕೆ ಈ ಜಯತೀರ್ಥರ ತತ್ವಪ್ರಕಾಶಿಕದಲ್ಲಿ ತಥಾಹಿ ವಾಕ್ಯಶೇಷ ತಸ್ಯೇದಾಹು ಪಿಪ್ಪಲಂ ಸ್ವಾದ್ವಗ್ರೆ ತನ್ನೋ ನಶತ್ಯ ಪಿತರಂ ನವೇದ ಇತಿ, ಇದು ವಾಕ್ಯಶೇಷ ಅಂತಿದೆ. ನಮಗೆ ಈಗಾಗಲೇ ಗೊತ್ತಿರುವಂತೆ ಸಾಮಾನ್ಯವಾಗಿ ವಾಕ್ಯಶೇಷ ಅಂದ್ರೆ ಒಂದು ಟ್ಯಾಗ್ ಅಂತ ಅರ್ಥ. ಒಂದು ಯಾವುದೋ ಪ್ರಧಾನ ವಾಕ್ಯ ಇದ್ರೆ ಅದರ ನಂತರ ಇನ್ನೊಂದು ಕೊನೆಯ ಒಂದು ವಾಕ್ಯ, ಅದರ ಉಪಸಂಹಾರದ ವಾಕ್ಯ ಇರ್ತದೆ, ಅದನ್ನ ಈ ವಾಕ್ಯಶೇಷ ಟ್ಯಾಗ್ ಅಂತ ಹೀಗೆ ಹೇಳ್ತಿರ್ತಾರೆ. ನಾವೀಗ ಇದನ್ನ ಭಾವದೀಪ ಟಿಪ್ಪಣಿಗಳ ಅನುಸಾರವಾಗಿ ನೋಡ್ಕೋಬೇಕು. ನಿಮ್ಮ ಪುಸ್ತಕದಲ್ಲಿ ನೀವು ಅದನ್ನು ಭಾವದೀಪ ಟಿಪ್ಪಣಿಯಲ್ಲಿ 730ನೇ ಪುಟದಲ್ಲಿ ತಥಾಹಿ ಅಂತ ಏನು ಮಾತಿದೆ ಅದನ್ನ ಗಮನಿಸಿ. ತಥಾಹಿ ಅದಕ್ಕಿಂತ ಮುಂಚೆ ಈಗ ಸಂಕೋಚ ಮಾಡಬೇಕು ಅಂತೆಲ್ಲ ಪ್ರಶ್ನೆ ಬಂದಿದೆ. ಅನಶ್ನನ್, ಭಗವಂತ ಭೋಗವನ್ನು ಮಾಡುವುದಿಲ್ಲ ಅಂತ ಬಂದಿದೆಯಲ್ಲ,
ಭಗವಂತ ಮಾಡುವುದಿಲ್ಲ ಅಂದೇನರ್ಥ? ಈಶ್ವರಸ್ಯ ಅಶುಭಭೋಗ ವಿಷಯಕತ್ವ ನ ಇತಿ ಅನಶ್ನನ್ ಶ್ರುತೇ ಅರ್ಥ. ಅನಶ್ನನ್ಯ ಅವಿಚಾಕಶೀತಿ ಅನ್ನುವ ಮಾತಿಗೆ ಏನರ್ಥ? ಅವನು ಅಶುಭ ಭೋಗವನ್ನು ಮಾಡುವುದಿಲ್ಲ ಅಂತ ಇಷ್ಟೇ ಅರ್ಥ. ಶುಭ ಭೋಗವನ್ನು ಮಾಡೋದಿಲ್ಲ ಅಂತ ಅದರ ತಾತ್ಪರ್ಯ ಅಲ್ಲ. ಯಾಕೆಂದ್ರೆ ವಾಕ್ಯಶೇಷದಲ್ಲಿ ಭೋಗವನ್ನು ಹೇಳಿದ್ದಾರೆ. ಅದೇನು ವಾಕ್ಯಶೇಷ? ತಥಾಹಿ ವಾಕ್ಯಶೇಷ ಅಂತ ಹೇಳಿದಾರಲ್ಲ, ಅಲ್ಲಿ ರಾಘವೇಂದ್ರ ಸ್ವಾಮಿ ಮಾತು ಗಮನಿಸಿ. ಆಥರ್ವಣೆ ಅಸ್ಯ ಅಶ್ರುತಾವಪಿ ರಿಕ್ಷಾಖಾಯಮಸ್ತಿ ಶ್ರವಣಂ ಯಹ ಅಗ್ರ್ಯಃ ಶ್ರೇಷ್ಠ ತಸ್ಯೈವ ಸ್ವಾದು ಪಿಪ್ಪಲಂ ಕರ್ಮ ಫಲಮಾಹುವು. ಈಗ ಈ ಅಥರ್ವಣ ಉಪನಿಷತ್ತು ಅಥವಾ ಮುಂಡಕೋಪನಿಷತ್ತು ಏನಿದೆಯಲ್ಲ, ಇದು ಅಥರ್ವ ವೇದಕ್ಕೆ ಸಂಬಂಧಪಟ್ಟದ್ದು. ದಶೋಪನಿಷತ್ತುಗಳಲ್ಲಿ ಐತರೇಯ ಉಪನಿಷತ್ತು ಋಗ್ವೇದಕ್ಕೆ ಸಂಬಂಧಪಟ್ಟದ್ದು. ಈಶಾವಾಸ್ಯ ಮತ್ತು ಬೃಹದಾರಣ್ಯಕ ಇವೆರಡು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಕಾಠಕ ಮತ್ತೆ ತೈತರಿಯ ಉಪನಿಷತ್ತು ಎರಡು ಕೂಡ ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಛಾಂದೋಗ್ಯ ಮತ್ತೆ ತಲವಕಾರ ಇವೆರಡು ಕೂಡ ಸಾಮವೇದಕ್ಕೆ ಸಂಬಂಧಪಟ್ಟದ್ದು. ಇನ್ನ ಅಥರ್ವಣೋಪನಿಷತ್ತು, ಮಾಂಡೂಕೋಪನಿಷತ್ತು, ಷಟ್ಪ್ರಶ್ನೋಪನಿಷತ್ತು, ಹೀಗೆ ಒಟ್ಟು 3 ವೇದಗಳು ಅಥರ್ವವೇದಕ್ಕೆ ಸಂಬಂಧಪಟ್ಟದ್ದು. ಈಗ ದ್ವಾಸುಪರ್ಣ ಸಯುಜಾ ಸಖಾಯ ಅಂತ ನಾವೇನು ನೋಡ್ತೀವಲ್ಲ, ಅದು ಅಥರ್ವಣೋಪನಿಷತ್ತು ಅಥವಾ ಅದಕ್ಕೆ ಮುಂಡಕೋಪನಿಷತ್ತು ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟು ನಾವು ದ್ವಾಸುಪರ್ಣ ಸಯುಜಾ ಸಖಾಯ ಅನ್ನು ಮಾತನಾಡ್ತೇವೆ. ಟೀಕಾದಲ್ಲಿ ಒಂದು ವಾಕ್ಯ ತಥಾಹಿ ವಾಕ್ಯಶೇಷ ಅಂತಿದೆಯಲ್ಲ, ಅದು ನಾವೀಗ ನೋಡ್ತಿರುವ ಅಥರ್ವಣೋಪನಿಷತ್ತಿಗೆ ಸಂಬಂಧಪಟ್ಟ ಮುಂಡಕೋಪನಿಷತ್ತಿನಲ್ಲಿ ಅಥವಾ ಅಥರ್ವಣೋಪನಿಷತ್ತಿನಲ್ಲಿ ಅದು ಕಾಣುವುದಿಲ್ಲ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ನಾನು ಕೂಡ ಅದನ್ನು ಹುಡುಕಾಡಿದ್ದೇನೆ. ಹಾಗಾದ್ರೆ ಅದು ಎಲ್ಲಿದೆ ಅಂದ್ರೆ ರಿಕ್ಷಾಖಾಯ ಮಸ್ತಿ. ಉಪನಿಷತ್ತುಗಳು ಅನ್ನೋದು ಋಗ್ವೇದಕ್ಕೆ ಸಂಬಂಧಪಟ್ಟದ್ದು ಇರ್ತದೆ, ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು, ಸಾಮವೇದಕ್ಕೆ ಅಥರ್ವೇದಕ್ಕೆ ಸಂಬಂಧಪಟ್ಟದ್ದು ಎಲ್ಲವೂ ಇರ್ತದೆ ಅಂತ ನಾನು ಈಗಾಗಲೇ ಹೇಳಿದೆ. ದ್ವಾಸುಪರ್ಣ ಅನ್ನೋ ವೇದವಾಕ್ಯ ಇರುವುದು ಈ ಅಥರ್ವೇದಕ್ಕೆ ಸಂಬಂಧಪಟ್ಟ ಮುಂಡಕೋಪನಿಷತ್ನಲ್ಲಿ ಅಥವಾ ಅಥರ್ವಣೋಪನಿಷತ್ನಲ್ಲಿ. ಅಂಥದೇ ಕೆಲವು ವೇದವಾಕ್ಯಗಳು ಋಗ್ವೇದದಲ್ಲಿ ಕೂಡ ಇವೆ. ಅದನ್ನು ಗಮನಿಸಬೇಕಲ್ಲ ನೀವು. ಅಲ್ಲಿ ಹೇಳಿದ ಮಾತು ಆ ಜಯತೀರ್ಥರ ಮಾತಿನಲ್ಲಿ ಕಂಡು ಬರ್ತದೆ. ಅದಕ್ಕೆಲ್ಲ ಟಿಪ್ಪಣಿಕಾರರು ಕೂಡ ಅರ್ಥ ಬರೆದಿದ್ದಾರೆ, ಅಭಿನವ ಚಂದ್ರಿಕಾಕಾರರು ಮೊದಲಾದವರು. ತಸ್ಯೇದಾಹು ಪಿಪ್ಪರಂ ಸ್ವಾಧ್ಯಗ್ರೆ ತನ್ನೋ ನ ಶುದ್ಧ ಪಿತರಂ ನ ವೇದ ಇತ್ಯಾದಿ ವೇದವಾಕ್ಯಗಳಿಗೆ ಅವರು ಅರ್ಥ ಬರೆದಿದ್ದಾರೆ. ಅದನ್ನು ಈಗ ಮುಂದೆ ನೋಡೋಣ. ಈ ವೇದವಾಕ್ಯದ ಅರ್ಥವನ್ನು ಹೇಳುವುದಕ್ಕಿಂತ ಮುಂಚೆ ನಾನು ಅಥರ್ವಣ ಉಪನಿಷತ್ತು, ಈಗೇನು ಅಥರ್ವ ವೇದಕ್ಕೆ ಸಂಬಂಧಪಟ್ಟ ಅಥರ್ವಣ ಅಥವಾ ಮುಂಡಕೋಪನಿಷತ್ತಿದೆ, ಅಲ್ಲಿರುವ ಭಾಷ್ಯವಾಕ್ಯವನ್ನು ಓದ್ತೇನೆ. ಸ್ವಾದುವತ್ ಸರ್ವತಾ ಅತ್ತಿ. ಈ ಜೀವ ತಿಂತಾ ಇದ್ದಾನೆ. ಹೇಗೆ ತಿಂತಿದ್ದಾನೆ ಅಂದ್ರೆ ಅದೇನೋ ಬಹಳ ರುಚಿ ಇದೆಯೇನೋ ಎಂಬಂತೆ. ವಸ್ತುತಃ ಅದು ಸ್ವಾದು ಅಲ್ವೇ ಅಲ್ಲ. ಕರ್ಮದ ಫಲ, ಇವನು ಮಾಡೋ ಕರ್ಮನೂ ಅಷ್ಟರಲ್ಲೇ ಇದೆ, ಇವನಿಗೆ ಸುಖ ಸಿಗೋದು ಅಷ್ಟರಲ್ಲೇ ಇದೆ. ಅದಕ್ಕೆ ಅವನು ಸ್ವಾದುವಿನಂತೆ ತಿಂತಾ ಇದ್ದಾನಷ್ಟೆ. ಮುಂದೆ ತಸ್ಯೇದಾಹು ಪಿಪ್ಪರಂ ಸ್ವಾದ್ವಗ್ರೆ ತನ್ನೋ ನ ಶುದ್ಧ ಪಿತರಂ ನ ವೇದ ಇತಿ ಅಜ್ಞಾನ ಸ್ವಾದು ನಿಷೇಧಾತ್. ಈ ಅಜ್ಞಾನಿಗಳಾದವರು ಯಾರು ಕೂಡ, ಈ ಜೀವರು ಮೊದಲಾದವರು ಇವರು ಯಾರು ಕೂಡ ಆ ಸ್ವಾದುವಾದ್ದನ್ನು ಸ್ವೀಕಾರ ಮಾಡುವ ಸಾಧ್ಯ ಇಲ್ಲ. ಭಗವಂತ ಒಬ್ಬ ಮಾತ್ರ ಪೂರ್ಣ ಸ್ವಾದುವಾದ್ದನ್ನು ಸ್ವೀಕಾರ ಮಾಡ್ತಾನೆ. ಇವನು ಸ್ವಾದು ಅಸ್ವಾದು ಎರಡನ್ನು ಕೂಡ ಮಿಶ್ರವಾಗಿದ್ದನ್ನೇ ತಿಂತಾನೆ ಜೀವ. ಜೀವಾದ್ಯಮೇವ ನಾಶ್ನಾತಿ ಭಗವಾನ್ ನತು ನಾಶ್ನಾತ್ಯೇವ ಭಾಷ್ಯವಾಕ್ಯ. ಅದು ಜೀವ ಏನನ್ನು ತಿಂತಾನೋ ಅದನ್ನು ಭಗವಂತ ತಿನ್ನೋದಿಲ್ಲ, ಹೊರತು ತಿನ್ನುವುದೇ ಇಲ್ಲ ಅಂತಲ್ಲ. ಯಾಕೆಂದ್ರೆ ತಸ್ಯದಾಹು ಪಿಪ್ಪರಂ ಸ್ವಾದ್ಯಗ್ರೆ ಯುಕ್ತತ್ವಾತ್, ಹೀಗೆ ಅದನ್ನು ವರ್ಣನೆ ಮಾಡಿದ್ದಾರೆ ಬೇರೆ ಕಡೆ. ಅದೇನು ಪಿಪ್ಪಲ ಅಂದ್ರೆ ಏನು? ಅದನ್ನ ದೇಹಾಖ್ಯ ಅಶ್ವತ್ಥ ವೃಕ್ಷ ಫಲಸ್ಥಾನೀಯಂ. ಇದು ನಾನು ವಾದಿರಾಜ ಸ್ವಾಮಿಗಳು ಮೊದಲಾದವರು ಮಾಡಿದ ಅಥರ್ವಣ ಉಪನಿಷತ್ತಿನ ಟಿಪ್ಪಣಿ ವಾಕ್ಯಗಳನ್ನ ನಡುವೆ ಓದ್ತಾ ಇದ್ದೀನಿ ಅಷ್ಟೇ. ಅದೀಗ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದಿರೋದಿಲ್ಲ. ದ್ವೌ ಸುಪರ್ಣವು ಅಂದ್ರೆ 2 ಪಕ್ಷಿಗಳು, ಅವು ಈ ದೇಹದಲ್ಲಿವೆ. ಸಮಾನಂ ದೇಹಾಖ್ಯ ಅಶ್ವತ್ಥ ವೃಕ್ಷಂ ಪರಿಶಸ್ಪಜಾತೆ. ದೇಹವೆಂಬ ಅಶ್ವತ್ಥ ವೃಕ್ಷವನ್ನು ನಾವು ಆಶ್ರಯಿಸಿಕೊಂಡಿವೆ. ಅದರಲ್ಲಿ ಒಬ್ಬ ಆ ಫಲವನ್ನು ಸ್ವೀಕಾರ ಮಾಡ್ತಾನೆ, ಇನ್ನೊಬ್ಬ ಮಾಡ್ತಿಲ್ಲ. ಈಗ ಅಲ್ಲಿ ಪಿಪ್ಪಲ ಅಂದ್ರೆ ದೇಹವೆಂಬ ಅಶ್ವತ್ಥ ವೃಕ್ಷದ ಫಲದಂತಿರುವುದು ಯಾವುದು? ಪ್ರಚುರ ದುಃಖ ಮಿಶ್ರಂ ಈಶತ್ ಸುಖಾಖ್ಯ ಫಲಂ. ಸ್ವಲ್ಪ ಸುಖ, ದುಃಖವೇ ಹೆಚ್ಚು, ಅಂತಹ ಫಲವನ್ನೇ ಆ ಅಶ್ವತ್ಥ ವೃಕ್ಷದ ಫಲ ಅಂತ ಹೀಗೆ ಹೇಳೋದು. ಅತಯೇವ ಅಸ್ವಾದ್ವಪಿ ಸ್ವಾದು ವಿಷ ಸಂಪೃಕ್ತಮಿವ ರಾಗೋದ್ರೇಕಾತ್ ಸ್ವಾದು ಇತ್ಯಭಿಮನ್ಯಮಾನ ಅತ್ತಿ. ವಸ್ತುತಃ ಅದೇನು ಪೂರ್ಣ ರುಚಿ ಅಲ್ಲ, ಆದರೂ ಸ್ವಾದು ಅಂತ ತಿಂತಾ ಇದ್ದಾನೆ. ಅದು ಹೇಗೆ ಅಂದ್ರೆ ವಿಷದಿಂದ ಮಿಶ್ರಿತವಾದ ಅನ್ನದಂತೆ. ಅನ್ನ ರುಚಿಕರವಾಗಿರ್ತದೆ ತಿನ್ಲಿಕ್ಕೆ,
ಒಳಗೆ ಅದು ವಿಷಯುಕ್ತವಾಗಿರೋದ್ರಿಂದ ಇವನಿಗೆ ಬಾಧಕ ಆಗ್ತದೆ. ಇವನಿಗೆ ಅದ್ರ ಬಗ್ಗೆ ಆಸೆ ಇರೋದ್ರಿಂದ ಸ್ವಾದು ಅಂತ ಅಭಿಮಾನದಿಂದ ತಿಂತಾ ಇದ್ದಾನಷ್ಟೇ ಅಂತ ಹೀಗಾದ್ರ ಅರ್ಥ. ಅಲ್ಲಿ ವಾದರಾಯಣ ಸ್ವಾಮಿಗಳು ಒಂದು ಉದಾಹರಣೆ ಕೊಡ್ತಾರೆ. ಇದು ಬಹಳ ದಿವಸದಿಂದ ನನ್ನ ಮನಸ್ಸಿನ ಉದಾಹರಣೆ ಉಳಿದು ಬಿಟ್ಟಿದೆ ನೋಡಿ. ಒಂದು ಅಡಿಗೆ ಮಾಡೋದು ಎಷ್ಟು ಕಷ್ಟ ಅಂತಾರೆ ಅವರು. ಕಾಷ್ಠಾನಯನ ಕಟ್ಟಿಗೆ ತರಬೇಕು, ತಂಡುಲ ಯಾಚನ ಅಕ್ಕಿ ಮೊದಲಾದವುಗಳನ್ನ ಭಿಕ್ಷೆ ಬೇಡ ತರಬೇಕು, ಅಥವಾ ನೀವೇ ಸಂಪಾದನೆ ಮಾಡುವುದಾದ್ರೆ ವೃತ್ತಿ ವ್ಯವಹಾರ ಮೊದಲಾದವುಗಳನ್ನು ಮಾಡಿ ತರಬೇಕು. ಆಮೇಲೆ ತಂಡುಲ ಅವಹನನ, ಆ ಭತ್ತವನ್ನು ಕುಟ್ಟಬೇಕು. ಮತ್ತೆ ಕೂಪಸ್ಥ ಜಲೋದ್ಧರಣ, ಬಾವಿಯಲ್ಲಿ ನೀರನ್ನು ಮೇಲೆತ್ತಬೇಕು. ಭಾಂಡ ಯಾಚನ, ಆ ಪಾತ್ರೆ ಮೊದಲಾದವುಗಳನ್ನ ನಿಮ್ಮಲ್ಲಿ ಇಲ್ಲದೆ ಹೋದ್ರೆ ಬೇಡಿ ತರಬೇಕು. ಪಾಚನ ಮುಂದೆ ಅದನ್ನು ಬೇಯಿಸಬೇಕು. ಇತ್ಯಾದಿನ ಆದವು ಬಹುದುಃಖ ಭರಿತಂ. ಅನ್ನ ಮಾಡ್ಲಿಕ್ಕೆ ಇಷ್ಟು ಕಷ್ಟ. ಮಧ್ಯೆ ಚ ಘರ್ಮ ಜಿಹ್ವಾದನೌದನ ಚರ್ವಣಾದಿನ, ತಿನ್ನುವಾಗ ಬಿಸಿಯಿಂದಾಗಿ ನಾಲಿಗೆ ಸುಡ್ತಾ ಇರ್ತದೆ, ಏನೋ ಸ್ವಲ್ಪ ಸುಖ ಆಗ್ತದೆ ಆದ್ರೂ ಕೂಡ. ಅಂತೆ ಆಲಸ್ಯಂ, ಊಟ ಆದ್ಮೇಲೆ ಭಾರಿ ಆಲಸ್ಯ. ಅಜೀರ್ತಿ ಪಾದದಾಹ ಮರಣಾದಿನ ದುಃಖ ಭರಿತತೆಯ ಸರ್ವೇಷಾಂ ಅನುಭವ ಸಿದ್ಧಂ. ತುಂಬಾ ಅಜೀರ್ಣ ರೋಗ ಆಗ್ತದೆ, ಮತ್ತೇನೇನೋ ತೊಂದರೆ ಆಗ್ತದೆ. ಈಗ ಅದು ದುಃಖ ಮಿಶ್ರಿತವಾದದ್ದು ಅಂತ ವಾದರಾಜ ಸ್ವಾಮಿಗಳು ಅಲ್ಲೊಂದು ಆ ಉದಾಹರಣೆ ಕೊಟ್ಟಿದ್ದಾರೆ. ಅಲ್ಲಿ ಆಚಾರ್ಯರು ಆ ವೇದವಾಕ್ಯಗಳನ್ನು ಕೊಟ್ಟಿದ್ದಾರೆ. ಯಾವುದೋ ಬೇರೆ ಕಡೆ ಬಂದಿರುವಂಥದ್ದು, ಋಗ್ವೇದದಲ್ಲಿ ಬಂದಿರುವಂಥ ಕೆಲವು ವೇದವಾಕ್ಯಗಳನ್ನು ಕೊಟ್ಟಿದ್ದಾರೆ. ಹಾಗೆ ತತ್ವಸಾರವನ್ನು ಗ್ರಂಥವನ್ನು ಅಲ್ಲಿ ಉದ್ಧರಿಸಿದ್ದಾರೆ. ಸ್ವಾತಂತ್ರ್ಯೇಣೇವ ಭೋಕ್ತೃತ್ವ ದುಃಖ ಭೋಗಾಚ ಸರ್ವದಾ ಅಭೋಕ್ತಾಚೇವ ಭೋಕ್ತಾಚ ಭಗವಾನ್ ವಿಷ್ಣುರವ್ಯಯ ಅಂತ. ಸ್ವತಂತ್ರವಾಗಿ ಭೋಗಿಸುವವನಾದ್ರಿಂದ ಅವನು ದುಃಖವನ್ನು ಭೋಗಿಸುವುದಿಲ್ಲ. ಆದ್ರಿಂದ ಅವನು ಅಭೋಕ್ತಾನೂ ಹೌದು, ಭೋಕ್ತಾನೂ ಹೌದು ಅಂತ ಹೀಗೆ ಎರಡೂ ಕಾರಣಗಳಿವೆ. ನಾವು ನೋಡಿದ್ವಿ ಹಿಂದೆ. ಕರ್ತ ಯಾಕೆ ಅಂದ್ರೆ ಕರ್ತೃತ್ವ ಅವನಲ್ಲಿದೆ, ಅವನೇ ಸ್ವತಂತ್ರ ಕರ್ತ ಆದ್ರಿಂದ ಕರ್ತ. ಅಕರ್ತ ಯಾಕೆ ಅಂದ್ರೆ ಪ್ರಯತ್ನ ಪಡೆದೇನೆ ಅನಾಯಾಸವಾಗಿ ಮಾಡುವುದರಿಂದ ಅಕರ್ತ. ಹೀಗೆಲ್ಲ ಬಂದಿದೆಯಲ್ಲ, ಹಾಗೆ ಭೋಕ್ತ ಮತ್ತು ಅಭೋಕ್ತ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ಇದು ತತ್ವಸಾರ ಗ್ರಂಥದಲ್ಲಿ ಬಂದಿರುವಂತಹ ವಿಷಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.